ವೀಕ್ಷಕರೇ, ಈಗ ನಾವು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮತ್ತು ಸಿರ್ಸಿ ತಾಲೂಕಿನ ಗಡಿ ಭಾಗದಲ್ಲಿ ಬರುವಂಥ ಸಾಯಿಮನೆ ಹೇಳುವಂಥ ಊರಿನಲ್ಲಿದ್ದೀವಿ. ಇಲ್ಲಿ ಸಾಯಿಮನೆ ಬಾಲಚಂದ್ರ ಹೆಗಡೆ ಇವರು ಎಜುಕೇಟೆಡ್ಡು ಮತ್ತು ಅಂದರೆ ರೈತರಾಗಿ ಸಾಕಷ್ಟು ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಂಶೋಧನೆಗಳನ್ನು ಮಾಡ್ತಾಯಿದ್ದಾರೆ. ಇವರು ಜರ್ಮನಿಯ ಕೆಲವು ಸಂಸ್ಥೆಗಳಿಗೆ ಮತ್ತು ಭಾರತದ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳಿಗೆ ಇವರು ರೈತರಾಗಿದ್ದು ಈ ಸ್ಥಳದಲ್ಲಿದ್ದು ಈ ಸ್ಥಳದ ಉಪಯುಕ್ತತೆಯನ್ನು ಬಳಸ್ಕೊಂಡು ಸಾಕಷ್ಟು ಪ್ಲ್ಯಾಂಟ್ ಫಿಸಿಯಾಲಜಿಗೆ ಸಂಬಂಧಪಟ್ಟಂಥ ಸಸ್ಯ ಶರೀರ ಕ್ರಿಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಳೆಗೆ ಸಂಬಂಧಪಟ್ಟಂಥ ಹಲವಾರು ರಿಸರ್ಚನ್ನು ಅಥವಾ ವನ್ಯ ಪ್ರಾಣಿಗಳ ಬಗ್ಗೆ ರಿಸರ್ಚನ್ನು ಮಾಡ್ತಾಯಿದ್ದಾರೆ. ಇವರು ಸ್ವಾಭಾವಿಕವಾಗಿ ಈ ಪರಿಸರಾತ್ಮಕ ಕೆಲಸಗಳಲ್ಲಿ ಇರೋದಕ್ಕೆ ಇವರಿಗೆ ಈ ರಿನ್ಯೂವೇಬಲ್ ಎನರ್ಜಿ ಅದ್ರ ಮೇಲೆ ಹೆಚ್ಚಿನ ಪ್ರೀತಿ, ಅಂದರೆ ಈ ಸೋಲಾರು ಇಂಥ ವಿಷಯದಲ್ಲಿ ಅಥವಾ ಎಲೆಕ್ಟ್ರಿಕ್ ಇದ್ರ ಮೇಲೆ ಹೆಚ್ಚು. ಹಾಗಾಗಿ ಇವರು ತಮ್ಮ ಅಡಿಕೆ ತೋಟದ ಮಾಮೂಲಿಯಾಗಿ ಇಲ್ಲಿ ಈ ಭಾಗದ ಅಡಿಕೆ ರೈತರೇ ಅವರು ಕೂಡ ಬಹುತೇಕ ಎಲ್ಲ ಬಳಕೆಗೆ ಅವರು ವಿದ್ಯುತ್ ಚಾಲಿತ ಉಪಕರಣಗಳನ್ನೇ ಪ್ರಯತ್ನ ಮಾಡಿದ್ದಾರೆ ಪ್ರಾರಂಭಿಕ ಹಂತದಿಂದ. ಅವ್ರನ್ನ ನಾವೀಗ ಮಾತಾಡಿಸಿ ಅವರು ಈ ಕಾರ್ಟ್ ಅಮೋಘ ಏನು ಕಂಪ್ನಿಯವ್ರದ್ದು ಈ ಕಾರ್ಟ್ ಮಾಡಿದರೆ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಪ್ರೋಟೋಟೈಪ್ನಿಂದ ಇವರು ಅವ್ರ ಜೊತೆಗೆ ಫೀಡ್ಬ್ಯಾಕ್ ಕೊಟ್ಟು ನಮ್ಮ ಸಂತೋಷ್ ಹೆಬ್ಬಾರ್ ಅವ್ರ ಜೊತೆಗೆ ಈ ಮೂಲತಃ ಈಗ ಇವತ್ತಿನ ಈ ಕಾರ್ಟು ಏನು ಉತ್ಪಾದನೆ ಆಗಿ ಮಾರ್ಕೆಟಿಗೆ ಬಂದಿದೆ ಅದರ ಸೃಷ್ಟಿಯಲ್ಲಿ ಅಥವಾ ಅದರ ಏನು ಫೈನ್ ಟ್ಯೂನಿಂಗ್ ಅದರಲ್ಲಿ ಈ ಬಾಲಚಂದ್ರ ಹೆಗಡೆ ಸಾಯಿಮನೆಯವರ ಕೊಡುಗೆ ಭಾಳ ಮಹತ್ವದಿದೆ. ಈಗ ಅವ್ರನ್ನ ಮಾತಾಡಿಸಿ ಏನಕ್ಕಾಗಿ ಅವರು ಈ EV ವೆಹಿಕಲ್ಸು ಇದಕ್ಕೆ ಯಾಕೆ ಬಂದರು, ಇವತ್ತಿನ ಅವರ ಅನುಭವ ಏನು ಹೇಳ್ತದೆ ಹೇಳೋದನ್ನು ನಾವು ಸಂಕ್ಷಿಪ್ತವಾಗಿ ಕೇಳೋಣ. ನಮಸ್ಕಾರ. ಈಗ ನಾವು ಭಾಳ ವರ್ಷಗಳ ಮೇಲೆ ತಮ್ಮನ್ನು ಭೇಟಿ ಆಗ್ತಾಯಿದ್ವಿ. ನಮ್ಮ ಫಾರ್ಮ್ TV ಪ್ರಾರಂಭದಲ್ಲಿ ಒಂದು ಸರಿ ಬಂದಿದ್ವಿ ನಿಮ್ಮ ಗುಡಿ ಕೈಗಾರಿಕೆಯನ್ನು ವಿಚಾರ ಮಾಡೋದಕ್ಕೆ. ಈಗ ಬಾಲಚಂದ್ರ ಹೆಗಡೆಯವರು ನಾನು ಇಂಟ್ರೊಡಕ್ಷನ್ನಲ್ಲಿ ಹೇಳ್ದಂಗೆ ನಿಮಗೆ ಪರಿಸರ ಪ್ರೀತಿ ಸ್ವಾಭಾವಿಕ, ನಿಮ್ಮ ವಿಜ್ಞಾನ ಕೆಲಸ ಮಾಡೋದರಲ್ಲಿ ಅದು ಇದಕ್ಕೆ ಮ್ಯಾಚ್ ಆಗ್ತದೆ. ಸೊ ಈಗ ನೀವು ಮೂಲತಃ ನಿಮ್ಮ ಈ ಎಲೆಕ್ಟ್ರಿಕ್ ನೀವು ಸೋಲಾರ್ ಬಳಕೆಯಲ್ಲಿ ಇಲ್ಲಲ್ಲ, ಇಲ್ಲಿ ಅವಕಾಶ ಕಡಿಮೆ. ಸೋಲಾರ್ ಮನೆ ಬಳಕೆಗೆ ಇಲ್ಲ, ಪಂಪ್ ಸೆಟ್ ಇದೆ. ಸೋಲಾರ್ ಪಂಪ್ ಸೆಟ್ ಇದೆ, 3 kV ಸೋಲಾರ್ ಇದೆ. ಸೋಲಾರ್ ಎಲ್ಲದು ಉಪಯೋಗಿಸ್ತಾ ಇದೆ. ಮನೆಯಲ್ಲಿ ಬಳಕೆ ಮಾಡ್ತೀರಿ. ಈ ಬ್ಯಾಟ್ರಿ ಚಾರ್ಜಿಂಗಿಗೆಲ್ಲ ಸೋಲಾರ್ ಬಳಸ್ತೀರಿ. ಸೋಲಾರ್ ಇದೆ, ಮತ್ತೆ ಎಲ್ಲ ಸೋಲಾರ್ ಉಳಿದಿದ್ದೆಲ್ಲ ಸೋಲಾರ್ 3 kW ಆಗೋಷ್ಟು ಸೋಲಾರ್ ಪಂಪ್ ಸೆಟ್ ಇದೆ. ಅದರಿಂದ ಅದು ಕೃಷಿ ಬಳಕೆಗೆ ಪಂಪ್ ಸೆಟ್ ಅಥವಾ ಕೃಷಿ ಬಳಕೆಗೆ ಅಂತ ತಗೊಂಡಿರೋದು. ಅದರ ಸಂಗಡ ಉಳಿದಿದ್ದನ್ನು ಮನೆ ಲೈಟಿಗೂ ಬೇರೆ ಇದೆ ಮಾಡ್ತೀರಿ. ಮನೆ ಲೈಟಿಗೆ 1 kW ಬೇರೆ ಇದೆ. ಓಕೆ. ಸೊ ಹಂಗೆ ನೀವು ಸೋಲಾರ್ನಲ್ಲಿ ಇದ್ದೀರಿ. ಆಮೇಲೆ ಅಲ್ಲಿಂದ ಮುಂದೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಸು ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟಿಗೆ ನೀವು ಬಂದ್ರಿ. ಈ ಪೆಟ್ರೋಲು ಮತ್ತು ಡೀಸೆಲ್ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಆದಷ್ಟು ಕಡಿಮೆ ಮಾಡಬೇಕು. ಇದಕ್ಕೆ ನಾನು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಸಣ್ಣ ಸಂಕ್ಷಿಪ್ತವಾಗಿ ತಮ್ಮದು ಈಗ ರಿಸರ್ಚ್ ನಡೀತಾ ಇದೆ ಅಂತ ನಾನು ಇಂಟ್ರೊಡಕ್ಷನ್ ಹೇಳಿದೆ. ಏನು ಒಂದು ಸಂಕ್ಷಿಪ್ತ ಒಂದು ಲೈನಲ್ಲಿ ಹೇಳ್ಬೋದಾ? ನಾನು ನಾನು ಓದಿರೋದು ಲ್ಯಾಂಡ್ಸ್ಕೇಪ್ ಇಕಾಲಜಿ ಅಂತ ಜರ್ಮನಿಯಲ್ಲಿ MSc ಮತ್ತು PhD ಮಾಡಿದ್ದೇನೆ. ಮುಖ್ಯ ಉದ್ದೇಶ ನಿಸರ್ಗಕ್ಕೆ ಸುಸ್ಥಿರವಾದಂಥ ಪರ್ಯಾಯಗಳು ಯಾವುದು ಅನ್ನೋದ್ರ ಬಗ್ಗೆ. ಅದಕ್ಕಾಗಿ ಅದರ ಭಾಗವಾಗಿ ನಾವು ಒಂದಷ್ಟು ಬೇರೆ ಬೇರೆ ರಿಸರ್ಚ್ಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಭಾಗದಲ್ಲಿ ಈಗ ಹವಾಮಾನ ಬದಲಾವಣೆಯಿಂದ ನಮ್ಮ ಈ ಭಾಗದ ಸಸ್ಯಗಳ ಮೇಲೆ ಯಾವ ಥರ ಪರಿಣಾಮ ಆಗ್ತದೆ. ಓಕೆ. ಪಶ್ಚಿಮ ಘಟ್ಟ, ನೀವು ಪಶ್ಚಿಮ ಘಟ್ಟದ ಹಾರ್ಟಲ್ಲಿ ಇದ್ದೀರಿ ನೀವು. ಅದರಿಂದ ಪಶ್ಚಿಮ ಘಟ್ಟದ ಮೇಲೆ ಇಲ್ಲಿಯ ಸಸ್ಯಗಳ ಮೇಲೆ, ಇಲ್ಲಿಯ ಕೃಷಿಯಲ್ಲಿರುವಂತಹ ಸಸ್ಯಗಳು ಮತ್ತೆ ಕಾಡಿನಲ್ಲಿರುವಂತಹ ಸಹ ಅವುಗಳ ಮೇಲೆ ವಾತಾವರಣ ಬದಲಾವಣೆಗಳು ಯಾವ ತರ ಪರಿಣಾಮ ಬೀರ್ತಾ ಇದೆ, ಎಷ್ಟರವರೆಗೆ ಅವು ಈ ಉಷ್ಣತೆಯ ತಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ ಥರ್ಮೋ ಟಾಲರೆನ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದಷ್ಟು ಉಪಕರಣಗಳು ಇಲ್ಲೆಲ್ಲ ಹಾಕಿ. ಇದು ಯಾವುದು ಜರ್ಮನ್ ಯೂನಿವರ್ಸಿಟಿ ರಿಸರ್ಚ್? ಇದು ಒಂದು ಲೀಡ್ಸ್ ಯೂನಿವರ್ಸಿಟಿ ಸಂಗಡ ಒಂದು ರಿಸರ್ಚ್ ಅನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಯೂನಿವರ್ಸಿಟಿಗಳು ಇಲ್ಲಿ ನಮ್ಮ ದೇಶದೊಳಗೆ ಐಸರ್ ಪುಣೆ ಇದೆ, ಪುಣೆ ಆ ಥರದ ಬೇರೆ ಬೇರೆ NCBS ಅಂತ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನೀವು ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಮಳೆ ಅಳತೆ ಕೂಡ ಮಾಡ್ತಾ ಇದ್ದೀರಿ. ಅದೇನು ಹೈಯೆಸ್ಟ್ ಮಳೆ ಅಂತ ಹೇಳ್ತಾ ಇದ್ರಿ? ಮಳೆ ಪ್ರಮಾಣವನ್ನು ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಸುಮಾರು 15 ವರ್ಷದಿಂದ ಈ ನಮ್ಮ ಕಾಡು ಎಷ್ಟು ಕಾರ್ಬನ್ ಅನ್ನ ಹೀರ್ಕೊಳ್ಳುತ್ತದೆ ಅನ್ನೋದ್ರ ಬಗ್ಗೆ ಸಹ ನಮ್ಮಲ್ಲಿ ಸಂಶೋಧನೆ ನಡೀತಾ ಇದೆ. ಈ ಕಾಡಿನ ಒಂದು ಲಾಂಗ್ ಟರ್ಮ್ ಮಾನಿಟರಿಂಗ್ ಪ್ಲಾಟ್ ಇಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಹಾಕೊಂಡಿದ್ದೀವಿ. ಅದರಲ್ಲಿ ಈ ಕಾಡು ಎಷ್ಟು ಕಾರ್ಬನ್ ಹೀರ್ಕೊಳ್ತಾ ಇದೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ, ಅದಕ್ಕೆ ಹವಾಮಾನ ಬದಲಾವಣೆ ಯಾವ ತರ ಪರಿಣಾಮ ಆಗ್ತಾ ಇದೆ ಆ ತರದನ್ನೆಲ್ಲ. ಇವೆಲ್ಲ ಲಾಂಗ್ ಟರ್ಮ್ ರಿಸರ್ಚ್ಗಳು ನಡೀತಾ ಇದೆ. ಅಟ್ಲೀಸ್ಟ್ ಒಂದು 10 ವರ್ಷದ ಅವಧಿ ಇರುತ್ತೆ. ಈಗ ಶುರುವಾಗಿ 12 ವರ್ಷ ಆಗೋಯ್ತು. ಇನ್ನೊಂದಷ್ಟು ವರ್ಷ ನಡೀತಾ ಇರ್ತದೆ. ಸಂಗ್ರಹ ನೀರಿನ ಬಗ್ಗೆ ಒಂದಷ್ಟು ಸಂಶೋಧನೆ ಮಾಡಿದ್ದೀವಿ. ಹೈಡ್ರಾಲಜಿ
ಬಿದ್ದಂತ ಮಳೆ ಎಷ್ಟು ನೀರು ಇಂಗ್ತದೆ, ನಿಜ ಎಷ್ಟು ಹೊರದು ಹೋಗ್ತದೆ. ಹೊರದು ಹೋಗ್ತದೆ. ಅದು ನಮ್ಮ ಮಣ್ಣಿನ ಕ್ವಾಲಿಟಿ ಯಾವ ಥರದ್ದು, ಅದರ ಪಕ್ಕದಲ್ಲಿ ಅಘನಾಶಿನಿ ನದಿ ಇದೆ. ಮಣ್ಣಿನ ನೀರಿನ ಹೀರ್ಕೊಳ್ಳುವಂಥ ಸಾಮರ್ಥ್ಯ ಎಷ್ಟು, ಆ ಬಗ್ಗೆ ಒಂದಷ್ಟು ಮಾಡ್ತಾ ಇದ್ದಾರೆ. ಧಾರಣಾ ಸಾಮರ್ಥ್ಯ, ಇದಕ್ಕೆ ಏನು ಕೆಪಾಸಿಟಿ. ಸೊ ಈಗ ನೀವು ಒಟ್ಟಾರೆಯಾಗಿ ಇದೇ ನಿಮ್ಮ ಸುತ್ತಮುತ್ತದ ಇನ್ನು ಪಶ್ಚಿಮ ಘಟ್ಟದಲ್ಲಿ ಇದ್ದೀರಿ, ಅಥವಾ ನಿಮ್ಮ ತೋಟನೇ ಒಂದು ಲ್ಯಾಬ್ ಅಂತ ಹೇಳ್ಬೋದು. ಈಗ ಕಮಿಂಗ್ ಟು ಇವತ್ತಿನ ಮೂಲ ವಿಷಯಕ್ಕೆ ಬಂದರೆ, ನೀವು ಈ ವಿದ್ಯುತ್ ಚಾಲಿತ ಇದಕ್ಕೆ ನಿಮ್ಮ ಜರ್ನಿ ಎಲ್ಲಿಂದ ಶುರುವಾಯಿತು? ಮೊದಲು ಒಂದು ಮೋಟೋ ಕಾರ್ಟ್ ಥರ ಪೆಟ್ರೋಲ್ ಚಾಲಿತ ಪೆಟ್ರೋಲ್ ಚಾಲಿತ ತೋಟದಲ್ಲಿ ಓಡಾಡೋದಕ್ಕೆ. ನಿಮ್ದು ಇಲ್ಲೆಲ್ಲ ಎತ್ತರ ಗುಡ್ಡ ಬೆಟ್ಟ ತೋಟ. ನಿಮ್ದು ಮುಖ್ಯವಾಗಿ ಅಡಿಕೆ, ಮತ್ತೇನೇನು ಬೆಳೆ ಇದೆ? ಒಂದು 15 ಬೇರೆ ಬೇರೆ ಎಲ್ಲ ಬೆಳೆನೂ ಒಂದಷ್ಟು ಹಾಕೊಂಡಿದ್ದೀವಿ. ಆದಷ್ಟು ಮಿಶ್ರ ಕೃಷಿ ಮಾಡುವ ಅಂತ ಪ್ರಯತ್ನ. ಬಟ್ ಎಲ್ಲ ದುಡ್ಡಿನ ಬೆಳೆಗಳೇ. ಅಡಿಕೆ ಇದೆ, ಎಲ್ಲ ಸಾಂಬಾರ ಬೆಳೆಗಳು, ವೆನಿಲ್ಲಾ ಇದೆ, ಏಲಕ್ಕಿ ಇದೆ, ಕೊಕ್ಕೋ ಇದೆ, ಆಮೇಲೆ ಈಗ ಲವಂಗ ಕಾಣಿಸ್ತಾ ಇದೆ, ಆಮೇಲೆ ಹಲಸು ಮಾವು ಅಂತ ಹಣ್ಣಿನ ಮರಗಳಂತೂ ಇದ್ದೇ ಇದೆ. ಬಟ್ ಮುಖ್ಯ ಬೆಳೆ ಅಡಿಕೆ. ಅದಕ್ಕೆ ಈಗ ಎಲ್ಲ ಚುಕ್ಕೆ ಬಂದಿದೆ. ಸೊ ನೀವು ಇಲ್ಲೆಲ್ಲ ಗುಡ್ಡ ಬೆಟ್ಟ ಓಡಾಡಕ್ಕೆ ನೀವು ಮೋಟೋ ಕಾರ್ಟ್ ಅಂತಂದ್ರೆ ಅದು ಪೆಟ್ರೋಲ್ ಚಾಲಿತ. ಮೊದಲು ಕೆಲಸ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಅಂತ ಮೋಟೋ ಕಾರ್ಟ್ ತಗೊಂಡು ಬಂದ್ವಿ. ಅದು ಕೈಯಲ್ಲಿ ಹಿಡ್ಕೊಂಡು ಅದು ಸಂಗಡ ಹೋಗ್ಬೇಕಿತ್ತು. ಅದು ಮತ್ತೆ ಪೆಟ್ರೋಲ್ ಚಾಲಿತ ಎಂಜಿನ್ ಆಗಿದ್ರಿಂದ ಆ ಎಂಜಿನ್ ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ಅದರ ಸಾಮರ್ಥ್ಯ ಇದ್ದಿತ್ತು. ಹಾಗಾಗಿ ಒಂದು ಸಮಸ್ಯೆಗಳು ತುಂಬಾ ಬರ್ತಾ ಇತ್ತು. ಆ ಕಾರ್ಬನ್ ಇದೆಲ್ಲ ಅಥವಾ ಎಂಜಿನ್ ಅನ್ಕೊಳ್ಳಿ, ಅದರಲ್ಲಿ ಅದರದ್ದೇ ಆದಂತ ಒಂದಿಷ್ಟು ಸಮಸ್ಯೆಗಳು, ಸ್ಪೇರ್ ಪಾರ್ಟ್ಸ್ ಹೆಚ್ಚಿದ್ದಂಗೆ ಸಮಸ್ಯೆಗಳು ಹೆಚ್ಚು. ಅದು ಆ ಸಮಸ್ಯೆಗಳು ಇತ್ತು. ಅದ್ರ ಸಂಗಡ ಇನ್ನೊಂದಷ್ಟು ಅಂದ್ರೆ ಅದ್ರ ಸಂಗಡ ನಾವು ನಡ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಮೊದಲನೇ ಹಂತವಾಗಿ ನಾವು ಇಲ್ಲಿ ಅಮೋಘದವ್ರ ಹತ್ರ ಹೋಗಿ ಆ ಪೆಟ್ರೋಲ್ ಎಂಜಿನ್ ಅನ್ನ ತೆಗೆದು ಬ್ಯಾಟ್ರಿ ಎಂಜಿನ್ ಅನ್ನ ಮಾಡಿಸುವ ಅಂತ. ಇದೇ ಎಂಜಿನ್ ತಂದು ಪೆಟ್ರೋಲ್ ಎಂಜಿನ್ ತೆಗೆದು ಪರಕಾಯ ಪ್ರವೇಶ ಬ್ಯಾಟ್ರಿ ಎಂಜಿನ್ ಕೂರಿಸಿ 2 ವರ್ಷ ಅದೇ ಕೆಲಸ ಮಾಡಿದ್ವಿ. 1 ವರ್ಷನೇನೋ ಆ ಕೆಲಸ ಮಾಡಿದ್ವಿ. ಪೆಟ್ರೋಲ್ ಇಂಜಿನ್ ಬದಲಿಗೆ ಬ್ಯಾಟ್ರಿ ಎಂಜಿನ್. ಬಾಕಿ ಇದೆಲ್ಲ ಉಳಿದಿದ್ದು ಅದೇ. ಎಲೆಕ್ಟ್ರಿಕ್ ಬೈಕ್ ಇದೆ, ಅದೇ ಬೈಕ್ ನಲ್ಲಿ ಇರುವಂತ ಅದೇ. ಓಕೆ, ನಾನು ಅದನ್ನೇ ಇಂಟ್ರೆಸ್ಟಿಂಗ್ ಕೇಳ್ತಾ ಇದ್ದೆ. ಈಗ ಮೂಲತಃ ನೀವು ಇದು ಏನು ಬೈಕ್ ತಗೊಂಡ್ರಿ ಇಲ್ಲಿ ಲೋಕಲ್ ಓಡಾಡೋದಕ್ಕೆ, ಅದರೊಳಗೊಂದು ಬ್ಯಾಟ್ರಿ ಇತ್ತು. ಆ ಬ್ಯಾಟ್ರಿಯನ್ನೇ ಏನೆಲ್ಲ ಬಳಕೆ ಮಾಡುವುದು, ಅದನ್ನ ಹಿಂಡಿ ಹಿಪ್ಪೆ ಮಾಡ್ತೀರಿ, ಎಲ್ಲದಕ್ಕೂ ಬಳಸ್ತೀರಿ. ಈಗ ಅದು ಬೈಕಿನ ಕತೆ ಹೇಳಿ ನನಗೆ. ಬೈಕ್ ಮೊದಲು ತಗೊಂಡಿದ್ದು, ಅದು ಮೊದಲು ಸೈಕಲ್ ತಗೊಂಡಿದ್ವಿ. ಸೈಕಲ್ಗೆ ಎಲೆಕ್ಟ್ರಿಕ್ ಮಾಡಿದ್ರಿ. ಎಲೆಕ್ಟ್ರಿಕ್ ಸೈಕಲ್ ಆದ್ಮೇಲೆ ಬೈಕ್ ಬಂತು. ಬೈಕ್ ಇರುವಂತ ಇದೇ ಬ್ಯಾಟ್ರಿಯನ್ನು ಉಪಯೋಗಿಸ್ಕೊಂಡು ಮೋಟೋ ಕಾರ್ಟಿಗೆ ಹಾಕಿದ್ವಿ. ಅದನ್ನೇ ಹಾಕಿದ್ರಿ. ಅದೇ ಇಟ್ಕೊಂಡು ಬ್ಯಾಟ್ರಿ ಒಂದೇ ಉಪಯೋಗಿಸಿ. ಯಾಕಂದ್ರೆ ಬ್ಯಾಟ್ರಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರೋದ್ರಿಂದ ಎತ್ತಿ ಇಡೋದು ಸುಲಭ, ಎತ್ತಿ ಇಟ್ಬಿಡೋದು. ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಈಗ ಲೆಡ್ ಆಸಿಡ್ ಆದ್ರೆ ಒಂದು ಸ್ವಲ್ಪ ಅದನ್ನ ಮೇಂಟೆನೆನ್ಸ್ ಹಿಡಿತದೆ, ಮತ್ತೆ ಇದು ಹಾಕ್ಬೇಕು ಅಂತೆಲ್ಲ. ಲಿಥಿಯಂ ಬ್ಯಾಟ್ರಿ ಇರೋದ್ರಿಂದ ಮತ್ತೆ ಬ್ಯಾಟ್ರಿಗೆ ಉಳಿದ ಬೈಕಿಗೆ ಇದಕ್ಕೆ ಹೋಲಿಸಿದ್ರೆ ಬ್ಯಾಟ್ರಿ ರೇಟ್ ಸ್ವಲ್ಪ ಹೆಚ್ಚು ಆಗತ್ತೆ ಇದಕ್ಕೆ. ಅದಕ್ಕಾಗಿ ಆ ಬ್ಯಾಟ್ರಿ ಯಾಕೆ ಮತ್ತೆ ಮಲ್ಟಿಪಲ್ ಉಪಯೋಗ ಮಾಡಬಾರ್ದು ಅಂತ. ಈಗ ಯಾಕಂದ್ರೆ ಇದು ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ ತುಂಬಾ ದೂರ ಹೆಚ್ಚು ಸ್ಥಳೀಯ ಓಡಾಟಕ್ಕೆ ಬಳಕೆ ಮಾಡಿದ್ರೆ ಉಪಯೋಗಿಸೋದು. ಹಾಗಾಗಿ ಒಂದಷ್ಟು ದಿವಸ ಖಾಲಿ ಇರ್ತಿತ್ತು ಇಡೀ ದಿವಸದಲ್ಲಿ. ಅದನ್ನ ಯಾಕೆ ಉಪಯೋಗಿಸಬಾರ್ದು? ಬ್ಯಾಟ್ರಿ ಎತ್ತಿ ಮೋಟೋ ಕಾರ್ಟಿ ಹಾಕಿದ್ರಿ. ಬ್ಯಾಟ್ರಿ ಎತ್ತಿ ಒಂದು ಇದನ್ನ ಬೇರೆ ಮೋಟರ್ ಹಾಕಿ ಮೋಟೋ ಕಾರ್ಟಿ ಹಾಕಿದ್ವಿ. ಓಕೆ, ಇದೆಲ್ಲ ಮೊದಲು ಬೇರೆ ಇತ್ತು. ಬೇರೆ ಸಾದಾ ಅದೇ ಕೈಯಲ್ಲಿ ಇರೋ ಮೋಟೋ ಕಾರ್ಟಿ ಅದೇ ಯಂತ್ರಕ್ಕೆ ಹಾಗೆ ಹಾಕಿದ್ರಿ. ಆಯ್ತು. ಆಮೇಲೆ ಅದಾಗಿ ಅದು 1 ವರ್ಷ ಅದನ್ನು ಉಪಯೋಗಿಸಿದ್ವಿ. ಅದು ಸ್ವಲ್ಪ ಶಬ್ದ ಹೆಚ್ಚಿತ್ತು. ಮತ್ತೆ ಅದೇ ಸಮಸ್ಯೆ ಅಂದ್ರೆ ನಾವು ಅದ್ರ ಸಂಗಡ ನಡ್ಕೊಂಡು ಹೋಗ್ಬೇಕಿತ್ತು. ಮತ್ತೊಂದಷ್ಟು ಸಮಯ ಉಳಿತಾಯ ಆಗೋದಿಲ್ಲ. ಅದಕ್ಕೆ ಸಮಯ ಉಳಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಈ ವಾಹನ ಬಂತು. ಓಕೆ, ಇದೊಂಥರ ಎಲ್ಲ ಹೆಕ್ ಮೇಳದ ತರ. ಇದ್ರದ್ದು ಪಾರ್ಟ್ಸ್ ಬೇರೆ, ಇದ್ರ ಪಾರ್ಟ್ಸ್ ಬೇರೆ. ಇದು ಯಾರು ಸಂತೋಷ್ ಹೆಬ್ಬಾರ್ ಅವರೇ ಮಾಡಿರೋದು. ಒಂದಷ್ಟು ಐಡಿಯಾ ಕೊಟ್ಟು ಅಲ್ಲೆಲ್ಲ ಇದು ಫ್ಯಾಬ್ರಿಕೇಶನ್ ಮಾಡಿ ಫ್ಯಾಬ್ರಿಕೇಶನ್ ಮಾಡಿ. ಸೊ ಅದೇ ಬ್ಯಾಟ್ರಿಯನ್ನ ಕಿತ್ತಿಟ್ಕೊಂಡು ದೇಹ ಬೇರೆ ಆತ್ಮ ಒಂದೇ ಮಾಡಿ ಅದೇ ಬ್ಯಾಟ್ರಿಯನ್ನ ಇಲ್ಲಿ ತಂದ್ವಿ. ಇದಕ್ಕೆ ಈ ಗಾಡಿಗೆ ಹಾಕಿ ಅದೇ ಮೋಟರ್ ಕಾರ್ಟಿನ ಬಕೆಟ್ ಅನ್ನೇ ತೆಗೆದು ಇದಕ್ಕೆ ಹಾಕೊಂಡು ಈ ಗಾಡಿಯನ್ನು ಮಾಡಿ. ಪ್ರಸ್ತುತ ಹಂಗಿದ್ರೆ ಇದು ನಿಮ್ಮ ಫಸ್ಟ್ ಪ್ರೋಟೋಟೈಪ್ ಈಗ ಬಳಕೆಯಲ್ಲಿದೆ. ಇದು ಈಗ 4-5 ವರ್ಷದಿಂದ 5 ವರ್ಷದಿಂದ ಬಳಕೆಯಲ್ಲಿ. 5 ವರ್ಷದಿಂದ ನಾವು ಹೊರಲಿಕ್ಕೆ ಅಂತ ಬೇರೆ ಕೆಲಸ ಮಾಡೋದು, ಏನಿದ್ರು ಇಟ್ಕೊಂಡು ಹೋಗೋದು. ಬ್ಯಾಟ್ರಿ ಲೈಫ್ ಏನು? ಈಗ ಒಂದ್ಸರಿ ತಂದಿದ್ದು ಎಷ್ಟು ವರ್ಷ ಬರುತ್ತೆ? ಬ್ಯಾಟ್ರಿ ಮಲ್ಟಿಪಲ್ ಚಾರ್ಜ್ ಆಗ್ತಾ ಇರೋದ್ರಿಂದ ಅದು 5 ವರ್ಷದಿಂದ ಬ್ಯಾಟ್ರಿ ಓಡ್ತಾ ಇದೆ. ಬ್ಯಾಟ್ರಿನೇ ಓಡ್ತಾ ಇದೆ. ಮತ್ತೆ ಇದೆಲ್ಲದಕ್ಕೂ ಕೆಲಸ ಮಾಡ್ತಾ ಇದೆ. ಎಲ್ಲದೂ ಕೆಲಸ ಮಾಡ್ತದೆ. ಬೇಕಾದಾಗ ಚಾರ್ಜ್ ಮೆಷರ್ ಮಾಡ್ತೀವಿ, ಚೇಂಜ್ ಮಾಡ್ಕೊಂಡು. ಸೊ ಹಾಗಾಗಿ ನಿಮ್ದು ಅದು ಹೋಗಿ ಈಗ ಅದೇ ಬ್ಯಾಟ್ರಿನಲ್ಲಿ ಇದು ಓಡ್ತಾ ಇದೆ. ಇದು ಎಷ್ಟು ತೂಕ ತಗೊಂಡು ಹೋಗ್ತದೆ? ಇದು 2 ಕ್ವಿಂಟಲ್ ನಮ್ದು ಈ ಘಟ್ಟ ಇದೆಲ್ಲ ಈ ಟೆರೇನಲ್ಲಿ 2 ಕ್ವಿಂಟಲ್. ಸೊ ನಿಮ್ ಬಳಕೆಗೆ ಸಾಕು. ಅಡಿಕೆ ಅದು ಇದು ತಗೊಂಡೋಗೋದಕ್ಕೆ ಮಾಡೋದಕ್ಕೆ ಇದು ಸ್ಪೀಡ್ ಚೆನ್ನಾಗಿದೆ. ಎಷ್ಟು ಜೋರು ಓಡುತ್ತೆ?
25 ಕಿಲೋಮೀಟರ್ ಅಂತ ಅವರು ಹೋಗ್ತದೆ. ತೋರಿಸ್ತಾ ಇರುತ್ತೆ, ಬಟ್ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹೋಗುತ್ತೆ. ಓಕೆ ಬೇಕಾದಂಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಲಿಕ್ಕೆ, ಪ್ರತಿ ಅಡಿಕೆ ಮರದ ಬುಡಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸಣ್ಣದಿರೋದಕ್ಕೆ. ಸಣ್ಣದಿರೋದಕ್ಕೆ ಅದೊಂದು ಸೊ ಇದನ್ನ ಅಲ್ಲದೆ ಇದೇ ಬ್ಯಾಟ್ರಿಯನ್ನು ಬಳಸಿ ಇನ್ನೇನೇನು ಮಾಡ್ತೀರಿ? ಇದೇ ಬ್ಯಾಟ್ರಿಯನ್ನು ಉಪಯೋಗಿಸ್ಕೊಂಡು ನೀವು ನಾವು ಬ್ರಷ್ ಕಟ್ರು, ಬ್ರಷ್ ಕಟರ್ ಒಂದು ಉಪಯೋಗಿಸ್ತಾ ಇದೀವಿ. ಅದಕ್ಕೆ ಇನ್ನೊಂದು HTP ಸ್ಪ್ರೇಯರ್, HTP ಸ್ಪ್ರೇಯರ್ ನೀವೆಲ್ಲ ಸ್ಪ್ರೇ ಮಾಡೋದಕ್ಕೆ ಮಾಡಕ್ಕೆ ಅದಕ್ಕೆಲ್ಲ ಇದಕ್ಕೊಂದು ಬ್ಯಾಟ್ರಿ ಅಂತ ತೆಗೆದು ಕನೆಕ್ಟ್ ಮಾಡ್ಕೊಂಡ್ರಾಯ್ತು. ಎರಡು ತರ ಇದಕ್ಕೊಂದು ಸ್ಟ್ಯಾಂಡ್ ಅನ್ನು ಉಪಯೋಗಿಸ್ತಿದ್ವಿ. ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ಬ್ರಷ್ ಕಟಿಂಗ್ ಹಿಂಗೆ ಮಾಡೋದು, ಅದನ್ನು ಮಾಡ್ತೀವಿ. ಅದ್ರ ಮೇಲೆ ಬ್ಯಾಟ್ರಿ ಇರುತ್ತೆ, ಅದ್ರ ಮೇಲೆ ಬ್ಯಾಟ್ರಿ ಇರೋದು ಆ ವ್ಯವಸ್ಥೆನೂ ಇದೆ. ಇಲ್ಲ ವೈರ್ ಹಾಕೊಂಡು ತುಂಬಾ ಒಂದು ಕೇಬಲ್ ಹಾಕೊಂಡು ಒಂದ್ ಕಡೆ ಬ್ಯಾಟ್ರಿ ಒಟ್ಟಲ್ಲಿ ಆ ಬ್ಯಾಟ್ರಿಯನ್ನ ನೀವು ಸಮರ್ಥವಾಗಿ ಮಾಡ್ತೀರಿ. ಆ ಬ್ಯಾಟ್ರಿಯನ್ನು ಚಾರ್ಜ್ ಮಾಡೋದಕ್ಕೂ ನಿಮ್ಮ ಹತ್ರ ಸೋಲಾರ್ ಇದೆ. ಸೊ ದಟ್ ಪೆಟ್ರೋಲು ಮತ್ತೆ ಇದನ್ನು ಆದಷ್ಟು ಅವಾಯ್ಡ್ ಮಾಡ್ತೀರಿ. ಈಗ ಹಂಗಿದ್ರೆ HTP ಸ್ಪ್ರೇಯರ್ ಇದೆ. ಓಕೆ, ಅರ್ಥಗರನ್ನು ಮಾಡಿದೀವಿ. ಅರ್ಥಗರ ಸ್ವಲ್ಪ ವೈಬ್ರೇಷನ್ ಹೆಚ್ಚಿಗೆ ಸ್ವಾಭಾವಿಕವಾಗಿ ಇರೋದ್ರಿಂದ. ಬಟ್ ಈ ಬ್ಯಾಟ್ರಿ ಈಗ ಎಷ್ಟು ನೀವು ಇದೆಲ್ಲ ಪವರ್ ಸಾಕಾಗ್ತದ? ಬ್ರಷ್ ಕಟ್ರಿಗೆ ನಮ್ಮ ಹತ್ರ ಅಷ್ಟು ಕೆಲಸಕ್ಕೂ ಅದೇ ಉಪಯೋಗಿಸ್ತಾ ಇದ್ದೀವಿ. ಸಾಕಾಗ್ತದೆ. ಅದು ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿ? 48 ವೋಲ್ಟ್ 40 ವೋಲ್ಟ್ ಬೆಲ್ಟ್, 1.5 ಕಿಲೋವ್ಯಾಟ್ ಇರ್ಬೋದು. ಹಾಂ, ಸೊ ಅದೊಂದು ಇದ್ರೆ ಇದೆಲ್ಲ ಮಾಡ್ಕೋಬೋದು. ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಇಕ್ವಿಪ್ಮೆಂಟ್ ಬೇರೆ, ಬ್ಯಾಟ್ರಿ ಸೇಮ್. ಓಕೆ, ನಮ್ಗೆ ಒಂದು ಲಾಭ ಅಂತಂದ್ರೆ ಅದೇ, ಅಂದ್ರೆ ನಾವು ಯಾಗೂ ಇಡೀ ದಿವಸ ಒಂದೇ ಬ್ಯಾಟ್ರಿ ಉಪಯೋಗಿಸೋದು ಬೇಕಾಗೋದಿಲ್ಲ. ಕರೆಕ್ಟ್, ಅದೇ ಇಟ್ಕೊಂಡು ಎಲ್ಲ ಕಡೆನೂ ಮಾಡ್ಕೋಬೋದು. ಅನಾವಶ್ಯಕವಾಗಿ ಮತ್ತೊಂದಷ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್. ಮತ್ತು 10 ಬ್ಯಾಟ್ರಿ, 10 ಇಕ್ವಿಪ್ಮೆಂಟಿಗೆ 10 ಬ್ಯಾಟ್ರಿ ಬೇಡ. ಅದು ಈಸಿಲಿ ಪೋರ್ಟೇಬಲ್ ಇದೆ. ನೀವು ಎತ್ಕೊಂಬಂದ ಇಟ್ಟ ಅದಕ್ಕೆ ಪ್ಲಗ್ ಹಾಕೊಂಡ್ರೆ ಆಯ್ತು. ಮೊದಲು 1-2 ವರ್ಷ ಮೋಟ್ರು ಸಹ ಎಲ್ಲದಕ್ಕೂ ಒಂದೇ ಇಟ್ಕೊಂಡಿದ್ವಿ. ಸ್ವಲ್ಪ ಮೋಟರ್ ಸೆಟ್ ಮಾಡೋಕೆ ಟೈಮ್ ಬೇಕಾಗತ್ತೆ ಅಂತ ಈಗ ಎಲ್ಲದಕ್ಕೂ ಬೇರೆ ಮೋಟರ್ ಇಟ್ಲಿಸ್ಟ್. ಸೊ ಈಗ ಆ ಹಂತ ದಾಟಿ ನೀವೀಗ ಇದಕ್ಕೆ ಬಂದಿದ್ದೀರಿ. ಇದು ಈ ವರ್ಷ ಹೊಸದಾಗಿ ತೊಗೊಂಡಿದ್ದು. ಸೊ ಇದಕ್ಕೆ ಈಗ ಇದ್ರ ಕೆಪಾಸಿಟಿ ಏನು? ಈಗ ನೀವು ಇದರಿಂದ ಇದು ಸಣ್ಣ ಪ್ರೋಟೋಟೈಪಿಂದಾಗಿ ನಿಮ್ಮನೇಲಿ ಅದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಇದಕ್ಕೂ ಇದಕ್ಕೆ ಬರೋದಕ್ಕೆ ಬದಲಾವಣೆ ಏನು, ಅಥವಾ ಇದರದ್ದು ಯುಟಿಲಿಟಿ ಏನು ವ್ಯತ್ಯಾಸ? ಅದರದ್ದು ಅಡ್ವಾಂಟೇಜ್ ಅಂದ್ರೆ 6 ಕ್ವಿಂಟಲ್ ಇದರಲ್ಲಿ ಹೋಗಬಹುದು ಮತ್ತು ಬಹಳ ಗಟ್ಟಿ ಇದೆ, ಸ್ಮೂತ್ ಆಗಿ ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಯಾರು ಬೇಕಾದ್ರೂ ಇದು ಮಾಡ್ಬೋದು. ತುಂಬಾ ಸಣ್ಣ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಅಂದ್ರೆ ನಿಮ್ಮಲ್ಲಿ ಇದರಲ್ಲಿ ಸಣ್ಣ ಜಾಗದಲ್ಲಿ ಪಲ್ಟಿ ಗಿಲ್ಟಿ ಹೊಡಿಸಿದ್ದೀರಾ? ಆ ಥರದ್ದು ಒಂದೆರಡು ಬಾರಿ ಆಗಿದೆ, ಮಾಡಿದ್ದೀರಿ. ಅಷ್ಟೆಲ್ಲ ತುಂಬಾ ಏನು ಸಮಸ್ಯೆ ಅಂತ ಆಗಿಲ್ಲ. ಬಟ್ ಇದು ಆ ಥರ ಪ್ರಶ್ನೆನೇ ಇಲ್ಲ, ಸಮಸ್ಯೆಗಳಿಲ್ಲ, ಬಹಳ ಗಟ್ಟಿ ಇದೆ. ಎಷ್ಟು ಆದ್ರೂ ಮೊನ್ನೆ ಒಂದ್ ಕಡೆ ನೋಡಿದಪ್ಪ, ಇಂಥ 60 ಡಿಗ್ರಿನಲ್ಲಿ ಹತ್ತೋಗ್ತದೆ. ಒಬ್ರು ಮನೆಯಲ್ಲಿ ನೋಡಿದೆ, ಹತ್ತೋಗ್ತದೆ. ಅಷ್ಟು ಪ್ರಮಾಣದಲ್ಲಿ ಆ ತರ ವೇಟ್ ಅನ್ನು ಸಹ ಸೇಫು 6 ಕ್ವಿಂಟಲ್ ತಗೊಂಡೋಗ್ತದೆ. ಇಲ್ಲ ಇದರಲ್ಲಿ. ಸ್ವಲ್ಪ ಬ್ಯಾಟ್ರಿ ಇದ್ರೊಳಗಿರೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದರಲ್ಲಿ ರೆಕ್ಟಿಫೈ ಮಾಡಿದ್ದಾರೆ. ಸೊ ಇದು ಕೂಡ. ಸೊ ಈಗ ಒಂದು ನಿಮಗೆ ಇದರಲ್ಲಿ ಧೈರ್ಯ ವಿಶ್ವಾಸ ಬಂದಿದ್ದಕ್ಕೆ ಇದನ್ನ ನೀವು ಹೋದ್ರಿ. ಈಗ ಇದು ಪ್ರೋಟೋಟೈಪು, ನೀವು ಹೆಂಗೆ ಏನೇನೋ ಕೂಡಿಸಿ ಮಾಡಿರೋದು. ಬಟ್ ಇದು ಪಕ್ಕಾ ಇದು ಏನು ಸ್ಟ್ಯಾಂಡರ್ಡೈಸ್ಡ್, ಅಥವಾ ಒಂದು ಏನು ಬೇಕಿತ್ತು ಅದನ್ನೆಲ್ಲ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ಮಲೆನಾಡು ರೈತರಿಗೆ ಏನು ಬೇಕೋ ಆ ಥರದ್ದೆಲ್ಲ ವ್ಯವಸ್ಥೆಗಳು ಅದರೊಳಗಿದೆ. ಓಕೆ, EV ವೆಹಿಕಲ್ದು ಅಥವಾ EV ಈ ಥರದ್ದು ಕಾರ್ಟ್ಗಳು, ಈ ಕಾರ್ಟ್ ಇದು ಅಂದರೆ ಎಲೆಕ್ಟ್ರಿಕ್ ಕಾರ್ಟ್, ಒಂದು ಸಿಂಪಲ್ ಲೈನಲ್ಲಿ ಹೇಳಬೇಕು ಅಂದರೆ ಹೆಂಗೆ ಅನುಕೂಲ? ಹೇಗೆ ನನಗೆ ಪೆಟ್ರೋಲ್ ಸುಲಭ ಸಿಗತ್ತಪ್ಪ, ನಾನು ಪೆಟ್ರೋಲ್ ವೆಹಿಕಲ್, ಅದಕ್ಕೆ ಪರಿಸರಾತ್ಮಕ ಒಂದಾಯಿತು ಬಿಡಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೊಂಥರ ಆ ಇಂಡಿಪೆಂಡೆನ್ಸ್ ಸಿಗ್ತದೆ. ಪ್ರತಿ ಬಾರಿ ಪೆಟ್ರೋಲ್ ತರಕ್ಕೆ ನಾನು ಸಿರ್ಸಿ ಹೋಗ್ಬೇಕಾಗಿ ನಿಮಗೆ ದೂರ ಆಗ್ತಿತ್ತು. ಅದು ಆ ಸಮಸ್ಯೆಗಳಿಲ್ಲ. ಒಂದು ಆಮೇಲೆ ಹೆಚ್ಚಾಗಿ ನಮಗೆ ಇದರೊಳಗೆ ರಿಪೇರಿಯ ಅಂಶಗಳು ತುಂಬಾ ಕಡಿಮೆ, ಅಂದರೆ ಸ್ಪೇರ್ಸ್ ಭಾಳ ಕಡಿಮೆ ಇದೆ. ಕಡಿಮೆ ಇರೋದು ಹೌದು. ಏನು ಮೂರು ಪಾರ್ಟ್ಸ್ ಅಂದರೆ ಏನು? ಒಂದು ಮೋಟರ್ ಇರ್ತದೆ, ಒಂದು ಕಂಟ್ರೋಲರ್ ಇರ್ತದೆ, ಇನ್ನೊಂದು ಬ್ಯಾಟ್ರಿ, ಇದು ಮೂರೇ. ಬಾಕಿ ಎಲ್ಲ ಸುಮ್ಮನೆ ಮೆಕ್ಯಾನಿಕಲ್ ಪಾರ್ಟ್ಸ್. ಯಾರು ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಗೊತ್ತಿದ್ದವ್ರನ್ನ ಮಾಡ್ಬೋದು. ಸೊ ನೀವು ಬ್ಯಾಟ್ರಿ ಸರಿ ಇಟ್ಕೊಂಡ್ರೆ ಆಯ್ತು. ಆಮೇಲೆ ಕಂಟ್ರೋಲರ್ ಅಂದ್ರೆ ಏನು? ಸ್ವಿಚ್ ಇರುತ್ತೆ, ಮತ್ತೇನಿಲ್ಲ. ಇದೆಲ್ಲ ಎಲೆಕ್ಟ್ರಿಕಲ್ ವೈರಿಂಗು ಅದು ಅಷ್ಟೇ. ಸೊ ಇದರಲ್ಲಿ ಬ್ಯಾಟ್ರಿನಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರೋದ್ರಿಂದ ಅದಕ್ಕೂ ಯಾವ ಮೇಂಟೆನೆನ್ಸ್ ಇಲ್ಲ. ಅದು ಉಪ್ಪು ಕಟ್ಕೊಂತು ಇಲ್ಲ, ನೀರು ಹಾಕಿ ಅಂತಿಲ್ಲ, ಎಂಥದಿಲ್ಲ. ಸೊ ಈಗ ನಿಮ್ಮ ಅನುಭವದಲ್ಲಿ 4-5 ವರ್ಷ ಏನೂ ಆಗಲಿಲ್ಲ, ಏನು ಸಮಸ್ಯೆನೂ ಆಗಲಿಲ್ಲ. ಒಂದು ಬಾರಿನೂ ಆ ಥರದ್ದು ಇದೆ. ಸೊ ಹಾಗಾಗಿ ಈ ಬೈಕ್ನಂತೂ ಬೈಕ್ ಹಾಳಾಗಿ, ಅಂದರೆ ಬೈಕಿಗೆ ಸಣ್ಣ ಪುಟ್ಟ ಹಾಗೆ ಹಳೆ ಬೈಕ್ ಆಯಿತು, ಹೊಸ ಬೈಕ್ ಶಬ್ದ ಬರ್ತಾ ಇದೆ ಅಂತ ಬೇರೆ ಬೈಕ್ ತಗೊಬಂದ್ವಿ, ಬಿಟ್ಟರೆ ಬ್ಯಾಟ್ರಿ ಅದೇ ಇದೆ. ಸೊ ನಿಮ್ಗೆ ಓಕೆ, ಅದಕ್ಕೂ ಹಂಗಿದ್ರೆ ಬ್ಯಾಟ್ರಿ ಬೇರೆ ತರಲಿಲ್ಲ, ವಿತೌಟ್ ಬ್ಯಾಟ್ರಿ ಹಂಗೆ. ಸೊ ನೀವು ಹೇಳೋದೇನೆಂದರೆ ಇಲ್ಲಿ ಬೇರೆ ಸ್ಪೇರ್ ಪಾರ್ಟ್ಸ್ ಇಲ್ಲ, ಹಂಗಾಗಿ ಮೇಂಟೆನೆನ್ಸ್ ಇಲ್ಲ, ಖರ್ಚಿಲ್ಲ. ಈಗ ಕಾಸ್ಟ್ ವೈಸ್ ಹೋದರೆ ಬ್ಯಾಟ್ರಿಗೆ 4-5 ವರ್ಷ ಬರ್ತದೆ ಅಂತಂದರೆ, ಚಾರ್ಜಿಂಗು ಆಲ್ಮೋಸ್ಟ್ ನೀವು ಸೋಲಾರ್ನಲ್ಲಿ ಮಾಡೋದಕ್ಕೆ ಅದಕ್ಕೂ ನಿಮಗೆ ಇಫೆಕ್ಟಿವ್ ಮೀಟರ್ ಚಾರ್ಜ್ ಏನು ಬರೋದಿಲ್ಲ. ಬಟ್ ಓವರಾಲು ನಿಮಗೆ ಮೇಲ್ನೋಟಕ್ಕೆ ಫ್ರೀ ಕಾಣಿಸ್ತದೆ. ಆದರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಯಾವಾಗ ಬರ್ಬೋದು, ಬಂದರೆ ಏನು ಕಾಸ್ಟ್ ಇದೆ ಅದಕ್ಕೆ? ಬ್ಯಾಟ್ರಿ ಲಿಥಿಯಂ ಅಯಾನ್ಗೆ ಮಿನಿಮಮ್ ಒಂದು 7-8 ವರ್ಷ ಅಂತ ಅವರೇ ಓಕೆ. ಅದಾದ್ಮೇಲೆ ಅಲ್ಲ, ಕಾಸ್ಟ್ ಏನಿದೆ ಅದ್ರ ಬ್ಯಾಟ್ರಿದು? ಇದಕ್ಕೆ ನಮ್ಮದು 48 ವೋಲ್ಟಿಂದ ಇದಕ್ಕೆ 30,000 ಇದೆ. ಓಕೆ.
ಅದರ ಇದ್ರೊಳಗಡೆ ಕೆಪಾಸಿಟಿ ಮೇಲೆ ಇದು ಎಮ್ಮೆಕ್ಕಿಂತ ದಾಬಿನ ರೇಟೇ ಹೆಚ್ಚು, ಅದೇ ಗಾಡಿಗಿಂತ ಬ್ಯಾಟ್ರಿ. ಅಲ್ಲ, ಅದೇ ಕಾರಣಕ್ಕೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. 30,000 ಇದೆ. ಸೊ ಒಂದು ಡೌನ್ ದಿ ಲೈನ್ ಒಂದು 8 ವರ್ಷನೋ ಆದಮೇಲೆ 30,000 ಇನ್ವೆಸ್ಟ್ ಮಾಡಬೇಕು. ಇಷ್ಟು ದಿನ ನೀವು ಅದನ್ನು ಬಳಕೆ ತೊಗೊಂಡಿರ್ತೀರಿ. ಸೊ ಹಾಗಾಗಿ ಇದು ನಿಮಗೆ ಒಂದು ಈ EV ಎಲೆಕ್ಟ್ರಿಕ್ ಇದನ್ನ ಮಾಡ್ಕೊಂಡ್ರೆ ಒಂದು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಬೋದು. ಆಮೇಲೆ ಚಾರ್ಜಿಂಗ್ ಸೋಲಾರ್ ಹಾಕ್ಕೊಂಡ್ರೆ ಅದಕ್ಕೂ ಬಿಲ್ ಬರೋದಿಲ್ಲ. ಆಮೇಲೆ 6-8 ವರ್ಷ ಬರ್ತದೆ. ಸ್ಪೇರ್ಸ್ ಕಡಿಮೆ ಇರೋದಕ್ಕೆ ಇದರಲ್ಲಿ ಸ್ವಾಭಾವಿಕವಾಗಿ ನಿಮಗೆ ಮೇಂಟೆನೆನ್ಸು ಕಡಿಮೆ, ತಲೆ ಬಿಸಿ ಕಡಿಮೆ, ಖರ್ಚು ಕಡಿಮೆ. ಒಂದೇ ಪಾಯಿಂಟ್ ಏನಂದರೆ ಬ್ಯಾಟ್ರಿಯನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ನೀವು ಚಾರ್ಜಿಂಗ್ ಮಾಮೂಲಿ ಇಲ್ಲೇ ಇದೆಯಾ ಅಥವಾ ಚಾರ್ಜಿಂಗ್ ಅಂತೇಳಿ ಮತ್ತೇನು ಇಕ್ವಿಪ್ಮೆಂಟ್ ಇದೆಯಾ? ಏನೂ ಇಲ್ಲ, ಒಂದು ಚಾರ್ಜರ್ ಇದೆ. ಅದು ಇವರೇ EVನವರೇ ಕೊಡ್ತಾರೆ. ಅದನ್ನು ಚುಚ್ಚಿಬಿಟ್ರೆ ಆಯಿತು. ಯಾವ ದೇಹದಲ್ಲಿ ಬ್ಯಾಟ್ರಿ ಇದೆಯೋ ಅದಕ್ಕೆ ಚುಚ್ಚೋದು ಅಷ್ಟೇ. ಸ್ಕೂಟ್ರ್ ಇರ್ಬೋದು, ಇದಿರ್ಬೋದು, ಸಿಂಪಲ್. ಹಂಗಾಗಿ ಅದು ಭಾಳ ಸಿಂಪಲ್ ಇದೆ. ಮತ್ತೇನು ಚಾರ್ಜಿಂಗ್ ಸ್ಟೇಷನ್ ಅಂತ ನಿಮ್ಗೆ ಏನು ಬೇಕಿಲ್ಲ. ಈಗ ಎಷ್ಟೊತ್ತು ಬೇಕಾಗುತ್ತೆ ನಿಮ್ಗೆ? ಈಗ ಒಂದ್ಸರಿ ರಾತ್ರಿ ನೀವು ಚಾರ್ಜ್ ಹಾಕ್ತೀರಿ ಅಂತ ಇಟ್ಕೊಳ್ಳಿ, 3-4 ಗಂಟೆಗೆ ಚಾರ್ಜ್ ಮಾಡ್ತೀರಿ. ಮಾಡಿದ್ರೆ ಒಂದಿನ ಬಳಕೆ ಮಾಡಬೋದಾ? ಸಮಸ್ಯೆ ಇಲ್ಲ. ಬಳಕೆ ನಾವು ಪ್ರತಿ ದಿವಸನೂ ಒಂದು 2-3 ಚೇಂಜ್ ಮಾಡೋದೇ ಇರ್ತದೆ. ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡ್ಲಿಕ್ಕೆ ಈ ವಾಹನ, ತೋಟಕ್ಕೆ ಕೆಲಸಕ್ಕೆ ಇದಕ್ಕೆ ಬರ್ತದೆ. ಮತ್ತೆ ಹೆವಿ ಡ್ಯೂಟಿ ಇದ್ರೆ ಇದು, ಮತ್ತೆ ಬ್ರಷ್ ಕಟ್ರು, HTP ಸ್ಪ್ರೇಯರು, ಸೊ ಎಲ್ಲದಕ್ಕೂ ಬಳಕೆ ಮಾಡ್ತೀರಿ. ಇನ್ನು ಇದೆಲ್ಲ ಜಂಜಾಟ ಬೇಡ ಅಂದರೆ ಸಪ್ರೇಟ್ ಎಲ್ಲದಕ್ಕೂ ಬ್ಯಾಟ್ರಿ ತಗೋಬೇಕು. ಆಗ ಅನಾವಶ್ಯಕವಾಗಿ ಅಷ್ಟಕ್ಕೂ 30,000 ಆಗುತ್ತೆ. ಸೊ ಅದಾಗತ್ತೆ. ಅಥವಾ ಈಗ ಒಂದಷ್ಟು ಬ್ಯಾಟ್ರಿಗಳು ಡೆಡ್ ಆಗಿ ಇಟ್ಕೊಳ್ಳೋದು ಆಗುತ್ತೆ. ಸೊ ಈಗ ಇಲ್ಲಿ ನಾನು ಒಂದು ಕೇಳ್ತೀನಿ. ಈಗ ಇಲ್ಲಿಗೆ ನಮ್ಮ ಸಿರ್ಸಿ ಅಂತ ಭಾಗದಲ್ಲಿ ನಿಮಗೆ EV ಇರ್ಬೋದು ಅಥವಾ ಈ ಒಟ್ಟಾರೆ ಇದಕ್ಕೆ ಸರ್ವಿಸ್ಗಳು ಕಡಿಮೆ ಇದೆ, ಜನಸಂಖ್ಯೆನೇ ಕಡಿಮೆ ಇದೆ, ಅಂಥ ಮಲ್ಟಿಪಲ್ ಇದಿಲ್ಲ. ಈ ಅಮೋಘ ಇವರೇನಿದ್ದಾರೆ, ಈ ಕಾರ್ಟು ಸಂತೋಷ್ ಹೆಬ್ಬಾರ್ ಅವರು, ಅವ್ರದ್ದು ರಿಲಯಬಿಲಿಟಿ ನಿಮ್ಗೆ ಏನು ಅನ್ನಿಸ್ತು? ಕಳೆದ 8-10 ವರ್ಷದಿಂದ ನಮ್ಗೆ ಏನೇ ಸಮಸ್ಯೆ ಬಂದರೂ ಕೇಳಿದ್ರೆ ಅಟೆಂಡ್ ಮಾಡ್ತಾರೆ. ರಾತ್ರಿ ಆಗಲಿ ಹಗಲಾಗಲಿ ಎಷ್ಟೊತ್ತಿಗಾದರೂ. ಹೊಸ ಇದಾದರೆ ಗ್ಯಾರಂಟಿ ಒಳಗಿದ್ರೆ ಬೇರೆನೆ ಕೊಡ್ತಾರೆ ಎಲ್ಲ. ಆ ಥರದ್ದೆಲ್ಲ ಯಾವ ಸರ್ವಿಸ್ನಿಗೆ ವಿಷಯದಲ್ಲಿ ಯಾವ ಮಾತಿಲ್ಲ. ಈಗ ಇದೆಲ್ಲ ಈ ಹೊಸ ಹೊಸ ಐಡಿಯಾಗಳಲ್ಲಿ, ಈ ಕಾನ್ಸೆಪ್ಟ್ಗಳಲ್ಲಿ ಅಥವಾ ಇದರ ಹೊಸದು ಆಲ್ಟ್ರೇಷನ್ ಮಾಡೋದ್ರಲ್ಲಿ ಆ ಮೂಲ ಕಾನ್ಸೆಪ್ಟಲ್ಲಿ ನಿಮ್ಮ ಪಾಲೆಷ್ಟು, ಸಂತೋಷ್ ಅವ್ರ ಪಾಲೆಷ್ಟು? ಒಂಥರ ಎಲ್ಲರೂ ಸೇರಿ 50-50 ಅಂತೀರಾ? ನೀವು ನಿಮ್ಮ ಅಗತ್ಯವನ್ನು ಹೇಳ್ತೀರಿ, ಅವರು ಅದಕ್ಕೆ ತಕ್ಕಾಗಿ ಡಿಸೈನಿಂಗ್ ಮಾಡ್ತಾರೆ. ಸೊ ಆಮೇಲೆ ನೀವು ಬಳಕೆ ಮಾಡಿ ಇದು ಸರಿ ಇಲ್ಲ, ಹೀಗೆ ಮಾಡಿ ಹಾಗೆ ಮಾಡಿ ನೀವು ಫೀಡ್ಬ್ಯಾಕ್ ಕೊಡ್ತೀರಿ, ಮತ್ತು ಅದನ್ನ ಅವರು ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ. ಮಾಮೂಲಿ ಮೋಟೋ ಕಾರ್ಟ್ನಿಂದ ಈ ಹಂತದವರೆಗೆ ಬಂದಿದೆ. ಅದು ಆಗ್ತಾ ಹೊಸ ಹೊಸ ಮಾದರಿಗಳನ್ನ ಸೇರಿಸಿ ಇನ್ನೊಂದಷ್ಟಿದೆ. ಇನ್ನೊಂದಷ್ಟು ರೈತರಿಗೆ ಅಗತ್ಯವಾದಂಥ ಸಣ್ಣ ಸಣ್ಣ ಕೆಲಸಗಳು, ಇಕ್ವಿಪ್ಮೆಂಟ್ ಅನ್ನು ಇದರಲ್ಲಿ ಮಾಡಬಹುದು. ಈ ಥರದ ಬ್ಯಾಟ್ರಿ ಆಧಾರಿತ ಅದಕ್ಕೆ ನಡೀತಾ ಇದೆ. ಒಟ್ಟಾರೆ ನೀವು ಈ ಎಲೆಕ್ಟ್ರಿಕ್ ಅಥವಾ ಬ್ಯಾಟ್ರಿ ಚಾಲಿತ ಉಪಕರಣಗಳಿಂದ ನಿಮ್ಗೆ ಸಮಾಧಾನ ಇದೆ? ಖಂಡಿತ ತಲೆಬಿಸಿ ಕಡಿಮೆ ಇದೆ, ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಪರಿಸರಾತ್ಮಕ ದೃಷ್ಟಿಯಿಂದ ದೃಷ್ಟಿ ತುಂಬಾ ದೊಡ್ಡದು, ಅದು ಬೇರೆ. ಅದಕ್ಕೆ ಬೇರೆನೆ ಹೇಳ್ಬೋದು. ಅದು ಕಾರ್ಬನ್ ಮಾರ್ಕೆಟ್ನ ಕಾಲಕ್ಕೆ ಅದು ಉಪಯೋಗಿಸೋದ್ರಿಂದ ಕಾರ್ಬನ್ ಕ್ರೆಡಿಟ್ ಬರ್ಬೋದು, ಆ ಕಾಲ ಬರ್ಬೋದು. ಖಂಡಿತ ಹತ್ರ ಇದೆ. ಅದು ನೀವು ಸೋಲಾರ್ ನಿಂದ ಚಾರ್ಜ್ ಮಾಡಿ ಮತ್ತೆ 10 ಸರ್ಟಿಫಿಕೇಟ್ ಹೆಚ್ಚಿಗೆ, ಕ್ರೆಡಿಟ್ ಹೆಚ್ಚಿಗೆ ಬರಬೇಕು. ಅದು ರೈತನಿಗಿರೋ ಎಲ್ಲ ರೈತರಿಗೂ ಇರುವಂತ ಒಂದು ಒಳ್ಳೆ ಅವಕಾಶ. ಅದನ್ನ ಮೀರಿಯೂ ಸಹ ಇದು ಇನ್ನೊಂದು ಲಾಭ ಅಂತಂದ್ರೆ ನಮಗೆ ಸೋಲಾರು ಅಥವಾ ಇದು ಬ್ಯಾಟ್ರಿ ಆಧಾರಿತ ಇರೋದ್ರಿಂದ ಉಳಿದ ಮೇಂಟೆನೆನ್ಸ್ ಆ ಕಿರಿಕಿರಿಗಳು ಯಾವುದೂ ಇಲ್ಲ. ಹಾಗಾಗಿ ರೈತಾಗಿ ರಿಪೇರಿಗೆ ಹೋಗೋದು, ಗ್ಯಾರೇಜ್ ಹೋಗೋದಿಲ್ಲ, ಯಾವುದು ಬರೋದಿಲ್ಲ. ಮತ್ತೆ ಈಗ ನಾವು ನೋಡ್ತಾ ಇದ್ದಂತೆ ಈ ಗಾಡಿ ಅಂತೂ ಬಹಳ ಮಜಬೂತ್ ಮಾಡಿದ್ದಾರೆ, ಬಂದೋಬಸ್ತ್ ಇದೆ. ಇದು ನೀವು ಈವನ್ ಯಾವ ಘಟ್ಟನೂ ಹತ್ತದೆ. ಇದು ಎಲ್ಲ ಮರಕ್ಕೆ ಗುದ್ದಿರ ಮರ ಮುರಿಬೋದು, ಗಾಡಿ ಮುರಿಯೋದಿಲ್ಲ, ಅಷ್ಟು ಗಟ್ಟಿ ಮಾಡಿದ್ದಾರೆ. ಸೊ ಹೆಚ್ಚಂದ್ರೆ ವೆಲ್ಡಿಂಗ್ 6 ಕ್ವಿಂಟಲ್ ಅದೇ ಆ ವೆಲ್ಡಿಂಗ್ ಸಹ ಅದು ಸಹ ತುಂಬಾ ಚೆನ್ನಾಗಿದೆ, ಗಟ್ಟಿಮುಟ್ಟಿ ಮಾಡಿದ್ದಾರೆ. ಮತ್ತೆ ವೀಲು ಟ್ರ್ಯಾಕ್ಟರ್ ವೀಲ್ ಇದೆ, ಇದು ಕೆಸರಲ್ಲಿ ಕೂಡ ಬೆಳೆದನೆ ಎದ್ದು ಬರುವಂಥ ತಾಕತ್ತಿದೆ. ಸೊ ಒಟ್ಟಾರೆಯಾಗಿ ನಿಮ್ಮ ಫೀಡ್ಬ್ಯಾಕು ಅವರದ್ದು ರೆಕ್ಟಿಫಿಕೇಶನ್ನಲ್ಲಿ ಈ ಹಂತದವರೆಗೆ ಬಂದಿದೆ ಅಂತ ಹೇಳ್ಬೋದು. ಬಂದಿದೆ. ಅದು ರೈತರಿಗೆ ಬೇಕಾಗಿ ಯಾವ್ದು ಬೇಕೋ ಆ ಥರದಲ್ಲಿ ಒಟ್ಟಾರೆ ನಿಮಗೆ ಈ ಸಮಾಧಾನ ಇದೆ. ಇದನ್ನು ಇನ್ನೂ ಒಂದಿಷ್ಟು ಪ್ರಯೋಗವನ್ನ ನೀವು ರೈತರಿಗೆ ಬೇಕಾದ ಸಣ್ಣ ಓಡಿ ತೆಗೆಯುವಂಥದ್ದು, ಟ್ರೆಂಚ್ ಅದು ಅಗೇನ್ ಊರಿಂದ ಊರಿಗೆ ಬೇರೆ ಬೇರೆ ಆಗುತ್ತೆ. ಆ ಥರದ್ದೆಲ್ಲ ಒಂದಷ್ಟು ಈಗ ನೀವು ನಿಮ್ಮ ಮಲ್ನಾಡಿನ ಗುರಿ ಇಟ್ಕೊಂಡು ಇಲ್ಲಿಯ ರಿಕ್ವೈರ್ಮೆಂಟ್ ತಕ್ಕ ಹಾಕೋಕೆ ವ್ಯವಸ್ಥೆಗಳು ಈಗಾಗಲೇ ಮಾಡಿದ್ದಾರೆ. ಸ್ಪ್ರೇ ಡ್ರಮ್ ಅಲ್ಲ ಸರ್, ಈಗ ಒಂದು ಮೋಟ್ರ್ ಇದೆ, ಅದೇ ಮೋಟ್ರ್ ಓಡಿಸೋದಕ್ಕೆ ಎನರ್ಜಿ ಇದೆ ಅಂತಂದ್ರೆ ಮುಂದಿನ ಎಲ್ಲ ಮಾಡ್ಕೊಳ್ಳೋದು. HTP ಸ್ಪ್ರೇಯರ್ ಸೆಟ್ ಮಾಡೋದು, ಇದನ್ನ ಸ್ಪ್ರೇ ಡ್ರಮ್ ಅನ್ನೆಲ್ಲ ಇಟ್ಕೋಬೋದು. ಸೊ ಅದು ಒಂದು ಲಾಜಿಕ್ ಇಟ್ಕೊಂಡು ಎಲ್ಲದನ್ನು ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ನಿಮಗೆ ಇದು ಸಮಾಧಾನ ಇದೆ ಅಂತ ಹೇಳ್ಬೋದು. ಬಾಲಚಂದ್ರ ಹೆಗಡೆ ಅವರು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಎಲ್ಲಕ್ಕಿಂತ
ಈ ಥರದ್ದು ಈ ಹಳ್ಳಿ ಗಾಡಿನಲ್ಲಿದ್ದು ಪಶ್ಚಿಮ ಘಟ್ಟದ ಇಲ್ಲಿ ಜನಸಂಖ್ಯೆನೇ ಇಲ್ಲ, ಬರೀ ಮಂಗಗಳಿದ್ದಾವೆ, ಸುತ್ತ ಕಾಡು ಪೂರ್ತಿ ಇದೆ. ಇಂಥಲ್ಲಿ ಗಮ್ಯ, ಕಾಡೆಮ್ಮೆ ಇದೆ, ಹುಲಿ ಇಲ್ಲ, ಈಗ ಕಡಿಮೆ ಆಗಿದೆ, ಚಿರತೆ ಬಂದಿದೆ. ಆಮೇಲೆ ಈ ಥರ ಎಲ್ಲ ಸುತ್ತಮುತ್ತ ನೀವು ನಮ್ಮ ವೀಕ್ಷಕರು ಪಟದಲ್ಲಿ ಯಾವ್ಯಾವ ಪ್ರಾಣಿ ನೋಡ್ತೀರ ಎಲ್ಲ ಇಲ್ಲಿ ಸುತ್ತಮುತ್ತನೇ ಇದೆ. ಹಾವಂತೂ ಸ್ವಾಭಾವಿಕವಾಗಿದೆ, ನವಿಲು ಸಿಕ್ಕಾಪಟ್ಟೆ ಆಗಿದೆ. ಈ ಥರ ಕುಗ್ರಾಮದಲ್ಲಿ ಇದ್ಕೊಂಡು ನೀವು EVಯನ್ನು ಅಥವಾ ಇದನ್ನು ಎನ್ಕರೇಜ್ ಮಾಡಿದ್ದು ನಿಮ್ಮಂಥವ್ರು ಇದ್ರೆ ಮಾತ್ರ ಅವರು ಎಂಟರ್ಪ್ರೈಸ್ ಆಗಿ ಡೆವಲಪ್ ಮಾಡ್ಬೋದು. ಇಲ್ಲಾಂದರೆ ಅದು ಸುಮ್ಮನೆ ರಿಸರ್ಚು ಪ್ರೋಟೋಟೈಪ್ ಅಲ್ಲೇ ಕೂತಿರ್ತದೆ, ಅದು ಸಮಾಜಕ್ಕೆ ನಷ್ಟ. ಹಾಗಾಗಿ ಈಗ ನೀವು ಇದಕ್ಕೆ ಅವರಿಗೆ ಸಪೋರ್ಟ್ ಮಾಡಿದ್ದು ಕೂಡ ಅವ್ರ ಪರವಾಗಿ ಒಟ್ಟಾರೆಯಾಗಿ ತಮಗೆ ಧನ್ಯವಾದಗಳು. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ಗೆ ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ, ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸಂತೋಷ್ ಅವರು ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವರು ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಸಂತೋಷ್ ಹೆಬ್ಬಾರ್. ಈ ಅಮೋಘ ಎಲೆಕ್ಟ್ರಿಕ್ ಅಥವಾ ಈ ಕಾರ್ಟ್ ಏನು ಇದು ಮಾಡಿದ್ದಾರೆ ಅದರ ಮೂಲತಃ ಇಂಜಿನಿಯರು, ಡಿಸೈನರು, ಓನರು. ಈ ಕಾನ್ಸೆಪ್ಟಿನ ಹಿಂದಿರುವಂಥ ಬ್ರೈನ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಇವ್ರು ಯಾಕೆ ಈ ಕ್ಷೇತ್ರಕ್ಕೆ ಬಂದರು ಅದು ನಿಮ್ಗೆ ಗೊತ್ತು, ನಾವು ಈಗಾಗಲೇ ಹೇಳಿದ್ದೀವಿ. ಈಗ ಒಂದು ಸಂಕ್ಷಿಪ್ತವಾಗಿ ಇದು ನಾವೀಗ ಬಾಲಚಂದ್ರ ಹೆಗಡೆ ಅವರದ್ದು ತೋಟದಲ್ಲಿ ಕೂತು ಮಾತಾಡ್ತಾ ಇದ್ದೀವಿ. ಅವ್ರದ್ದು ಪ್ರೋಟೋಟೈಪ್ ಗಾಡಿ ಇದು ಇವತ್ತಿನ ಲೇಟೆಸ್ಟು. ಸೊ ಮುಖ್ಯವಾಗಿ ನಿಮಗೆ EVದಲ್ಲಿ ಚಾಲೆಂಜಸ್
ಚುನೌತಿಗಳು ಏನು ಬಂತು? ಈಗ ನೀವು ಈ ಅಲ್ಲಿ ಆನ್ ರೋಡು ವೆಹಿಕಲ್ಗಳು ಭಾಳ ಮಾಡಿದ್ದಾರೆ, ಅದು ನೀವು ಮತ್ತೆ ರಿಸರ್ಚ್ ಮಾಡಬೇಕಾಗಿರ್ಲಿಕ್ಕಿಲ್ಲ. ಆದರೆ ಕೃಷಿನಲ್ಲಿ ಕಡಿಮೆ. ಸೊ ನಿಮಗೆ ಏನು ಚಾಲೆಂಜಸ್ ಏನು ಬಂತು? ಅದೇ ಆನ್ ರೋಡ್ ವೆಹಿಕಲ್ಗಳಿಗೆ ನಾವು 300 kg ಸಾಮರ್ಥ್ಯ ಇದೆ, 200 kg ಸಾಮರ್ಥ್ಯ ಇದೆ ಅಂತ ಗುಡ್ಡಗಾಡಿನಲ್ಲಿ ಕೊಟ್ಟಾಗ ಅದು 200 kg ತಗೊಂಡು ಹೋಗುತ್ತೆ. ಆದ್ರೆ ಹೋದ ತಕ್ಷಣ ಮೋಟರ್ ಹಾಳಾಗೋದು, ವೈರಿಂಗ್ ಹಾಳಾಗೋದು, ಮೆಲ್ಟ್ ಆಗೋದು, ಜಾಯಿಂಟ್ಗಳು ಹಾಳಾಗೋದು, ಈ ತರ ಪದೇ ಪದೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. ಅಂದ್ರೆ ನೀವು ಹೇಳಿದ್ದು ಆನ್ ರೋಡ್ ಅನ್ನ ಇಲ್ಲೂ ತಂದ್ರಿ, ಪ್ರಯತ್ನ ಮಾಡಿದ್ರಿ? ಆನ್ ರೋಡ್ ವೆಹಿಕಲ್ಗಳನ್ನೇ ಫಸ್ಟ್ ಅಂದ್ರೆ ನಮಗೆ ಕಸ್ಟಮೈಸರ್ ಒಂದು ಗಾಡಿಯನ್ನ ಮಾಡ್ಲಿಕ್ಕೆ ಆಫ್ ರೋಡ್ ವೆಹಿಕಲ್ ಪಾರ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ಆನ್ ರೋಡ್ ವೆಹಿಕಲ್ಗಳ ಪಾರ್ಟ್ಗಳನ್ನೇ ಆಫ್ ರೋಡ್ ವೆಹಿಕಲ್ ಗಳಿಗೆ ಯೂಸ್ ಮಾಡಿದ್ವಿ. ಅದರಿಂದ ನಮಗೆ ಸಮಸ್ಯೆ ಆಗ್ತಾ ಹೋಯ್ತು. ಫಸ್ಟ್ ಒಂದು ಮಾಡಿಕೊಟ್ಟಾಗ 1 ತಿಂಗಳ ಸರಿ ಓಡಾಡ್ತು, ಮತ್ತೆ ಪ್ರಾಬ್ಲಮ್ಗಳು ಬಂತು. ಆದ್ರೆ ಅವರೆಲ್ಲ ನಮಗೆ ಸ್ಪಂದಿಸಿದ್ರಿಂದ ನಾವು ಅದನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ನೀವು ಹಂಗಾರೆ ಆನ್ ರೋಡ್ ವೆಹಿಕಲ್ ಅನ್ನೇ ಮೊದಲು ಇಲ್ಲಿ ಪ್ರಯೋಗ ಮಾಡಿ ಬೇಕಾದಂತ ಕಸ್ಟಮೈಸೇಷನ್ ಮಾಡ್ತಾ ಹೋದ್ರಿ. ಸೊ ಒಂದು ಮುಖ್ಯವಾಗಿ ನಿಮಗೆ ಇಲ್ಲಿ ಸಮಸ್ಯೆ ಆಗಿರೋದು ಗಾಡಿದು ಸ್ಟ್ರಕ್ಚರಾ? ಈ ಗುಡ್ಡ ಬೆಟ್ಟ ಮತ್ತೆ ನಾವು ಗಾಡಿ ಹಿಂದ್ಗಡೆ ಲೋಡ್ ಜಾಸ್ತಿ ಮಾಡಿದ್ರೆ ಮುಂದ್ಗಡೆ ಮುಖ ಏಳುತ್ತೆ ಗುಡ್ಡ ಹತ್ಬೇಕಾದ್ರೆ. ಅಗಲ ಕಡಿಮೆ ಲಿಮಿಟೆಡ್ ಸ್ಪೇಸ್ ಇರೋದ್ರಿಂದ ಮಲೆನಾಡಿನಲ್ಲಿ ಅಗಲ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗಲ ಕಡಿಮೆ ಇದ್ರೆ ಪಲ್ಟಿ ಆಗೋ ಸಾಧ್ಯತೆ ಇರುತ್ತೆ, ಜಾಸ್ತಿ ಇರುತ್ತೆ. ಆತರ ತುಂಬಾ ನಮಗೆ ಸ್ಟಾರ್ಟಿಂಗ್ ನಲ್ಲಿ ಸಮಸ್ಯೆ ಆಯ್ತು. ಆಮೇಲೆ ಈ ಬ್ರೇಕಿಂಗ್ ಗೀಕಿಂಗ್ ಸಿಸ್ಟಮ್ ಆನ್ ರೋಡಿಗೂ ಆಫ್ ರೋಡಿಗೂ ಈ ತರದಕ್ಕೆ ಏನೋ ನಿಮಗೆ ಚಾಲೆಂಜಸ್ ಇತ್ತಾ? ಅದು ತುಂಬಾ ಚಾಲೆಂಜಸ್ ಇದೆ. ಅಂದ್ರೆ ಮಣ್ ರೋಡ್ ನಲ್ಲಿ ನಮಗೆ ಬ್ರೇಕ್ಗಳು ಮಳೆಗಾಲದಲ್ಲಿ ಎಸ್ಪೆಷಲಿ, ಬೇಸಿಗೆಯಲ್ಲಿ ಯಾವುದು ಆಫ್ ರೋಡ್ ಆನ್ ರೋಡ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಆದ್ರೆ ಮಳೆಗಾಲದಲ್ಲಿ ಕೆಸರು ಹೋಗಿ ಲೈನರ್ಗೆ ಸಿಕ್ಕಾಕೊಂಡು ಲೈನರ್ ಓಪನ್ ಆಗೋದು, ಜಾಮ್ ಆಗೋದು, ಬ್ರೇಕ್ ಲಿವರ್ಗಳು ವರ್ಕ್ ಆಗದೆ ಇರೋದು ಆಗ್ತಾ ಇತ್ತು. ಡಿಸ್ಕ್ ಬ್ರೇಕಿಗೆ ಹೋದಾಗ ಡಿಸ್ಕ್ ಪ್ಯಾಡ್ಗಳಲ್ಲಿ ಮಣ್ಣು ಸಿಕ್ಕಾಕೊಂಡು ಪದೇ ಪದೇ ಡಿಸ್ಕ್ ಪ್ಯಾಡ್ಗಳನ್ನ ಚೇಂಜ್ ಮಾಡಬೇಕು. ಒಂದ್ ವೇಳೆ ಸಮಯಕ್ಕೆ ಸರಿಯಾಗಿ ಚೇಂಜ್ ಮಾಡದೇ ಇದ್ರೆ ಬಾಕಿ ಡಿಸ್ಕ್ ಬ್ರೇಕ್ದು ರೋಟರ್ ಇದೆಲ್ಲ ಹಾಳಾಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ನಿಮಗೆ ಒಂದು ಬ್ರೇಕಿಂಗ್ ಸಿಸ್ಟಮು, ಆಮೇಲೆ ಬಹುಶಃ ನೀವು ಆನ್ ರೋಡ್ಗಿಂತ ಇಲ್ಲಿ ಟೈರ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಹೌದು, ಕೆಸರಿನಲ್ಲಿ ಈ ಟೈರ್ ಅಲ್ಲಿ ನಿಂತಲ್ಲೇ ತಿರುಗ್ತಾ ಇರುತ್ತೆ ಬಿಟ್ರೆ ಮುಂದೆ ಹೋಗ್ತಾ ಇರಲಿಲ್ಲ. ಅದಕ್ಕಾಗಿ ಟೈರ್ಗಳನ್ನ ಕಸ್ಟಮರ್ ಹೇಳಿದಾಗ ಬೇರೆ ಹೇಗೆ ಮಾಡ್ಬೋದು ಮಾಡ್ಬೋದು. ಆದ್ರೆ ಈ ಟ್ರ್ಯಾಕ್ಟರ್ ಬಟನ್ ಟೈರ್ ನೋಡ್ಲಿಕ್ಕೆ ಅಷ್ಟೇ ದೊಡ್ಡ ಟೈರ್ ಅಂತ ಅನಿಸುತ್ತೆ, ಆದ್ರೆ ಅದಕ್ಕೆ ತುಂಬಾ ಶಕ್ತಿ ಜಾಸ್ತಿ ಬೇಕು. ಅಂದ್ರೆ ಅದು ಮೂವ್ಮೆಂಟ್ ಆಗ್ಲಿಕ್ಕೆ ಎನರ್ಜಿ ಬಹಳ ಬೇಕು, ಸ್ವಾಭಾವಿಕ. ಅದು ಫ್ರಿಕ್ಷನ್ ಲಾಸ್ ಹೆಚ್ಚು, ಅದಕ್ಕೆ ತಳ್ಕೊಂಡು ಹೋಗೋದಕ್ಕೆ ಎನರ್ಜಿ ಹೆಚ್ಚಿಗೆ ಬೇಕು. ಬಹುಶಃ ನೀವು ಮಾಮೂಲಿ ಟೈರಿಗೆ ಹೋಲಿಸಿದ್ರೆ ಒಂದು 3 ಟೈಮ್ಸ್ 40% ಹೆಚ್ಚಿಗೆ ಬೇಕು. ಹೌದು, ಇವನ್ನು ಟೈರ್ನಲ್ಲಿ ಉದ್ದ ಗೆರೆಗೂ ಅಡ್ಡ ಗೆರೆಗೂ ಬಹಳ ವ್ಯತ್ಯಾಸ, ಮೈಲೇಜ್ ಗಾಡಿ ಮೈಲೇಜ್ ಅಲ್ಲಿ ವ್ಯತ್ಯಾಸ ಬರ್ತದೆ, ಅದೇ ಫ್ರಿಕ್ಷನ್ ಲಾಸ್. ಸೊ ಹಾಗಾಗಿ ನೀವು ಅದನ್ನ ಗಮನ ಕೊಟ್ರಿ. ಉಳಿದಂತೆ ಕಾಸ್ಟ್ ಫ್ಯಾಕ್ಟ್ರಿ ಏನಾದ್ರು ನಿಮಗೆ ಇಲ್ಲಿ ಪಿಂಚ್ ಆಯ್ತಾ? ಹೌದು, ಅಂದ್ರೆ ಫಸ್ಟ್ ನಾವು ಕಡಿಮೆಗೆ ಮಾಡಿಕೊಟ್ರೆ ಎಲ್ಲರಿಗೂ ಬಳಕೆ ಆಗುತ್ತೆ ಯೋಚನೆ, ಪಾಪ್ಯುಲರ್ ಆಗ್ತದೆ, ಆ ಯೋಚನೆಯಲ್ಲಿ ಹೋದ್ವಿ. ಆದರೆ ಅದರಿಂದ ನಮಗೆ ಸಮಸ್ಯೆಗಳಾಯಿತು. ಅಂದರೆ ಅದೇ ಆನ್ ರೋಡ್ ವೆಹಿಕಲ್ಗಳನ್ನೇ ನಾವು ಸಿಂಪಲ್ ಆಗಿ ಆಫ್ ರೋಡ್ ವೆಹಿಕಲ್ಗೆ ಮಾರ್ಪಾಡು ಮಾಡಿ ಕೊಡಲಿಕ್ಕೆ ಹೋದ್ವಿ. 1,99,000 1,10,000 ಆ ಬಜೆಟ್ನಲ್ಲಿ. ಆದರೆ ಅದರಿಂದ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನೀವು ಕಾಸ್ಟಲ್ಲಿ ತೀರಾ ಕಾಂಪ್ರಮೈಸ್ ಮಾಡೋಕ್ಕೆ ಹೋದರೆ ಅಥವಾ ಕಡಿಮೆ ಮಾಡೋಕ್ಕೆ ಅಂತ ಹೋದರೆ ಇದು ಹಾಳಾಗ್ತದೆ, ಪರ್ಫಾರ್ಮೆನ್ಸ್ ಮೇಲೆ ಆಗ್ತದೆ. ಹಾಗಾಗಿ ಇವತ್ತು ಯಾರು ಅದನ್ನು ನೋಡಿ ಗುಣಮಟ್ಟಕ್ಕೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಅವರಿಗೆ ಇದು ಬೆಸ್ಟ್, ಯಾವುದು ಕಾಂಪ್ರಮೈಸ್ ಇಲ್ಲದಂಥ ಗಾಡಿಯನ್ನು ಮಾಡಿದ್ದೀರಿ. ಸೊ ನಿಮಗನ್ಸುವಂತೆ ಇದು ಈ ನಿಮ್ಮ ಅನುಭವ ಮಲೆನಾಡು ಮತ್ತು ಕೋಸ್ಟಲ್ ಬೆಲ್ಟಲ್ಲಿ ನೀವು ಹೆಚ್ಚು ನೋಡಿದ್ದೀರಿ. ನಿಮ್ಮ ಅನುಭವ ರಾಜ್ಯದ ಬೇರೆ ದೇಶದ ಬೇರೆ ಭಾಗದಲ್ಲಿ ಬೇರೆ ಬೇರೆ ಟೆರನಲ್ಲಿ ವರ್ಕ್ ಆಗ್ಬೋದಾ? ವರ್ಕ್ ಆಗುತ್ತೆ. ಮಲೆನಾಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಅಂತೂ ಟೆರನ್ಗಳನ್ನ ಇಲ್ಲಿ ಹೊಂದಿದೆ, ಅದಕ್ಕಾಗಿ ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಮಲೆನಾಡಲ್ಲಿ ವರ್ಕ್ ಆಗಿದ್ರೆ ಫ್ಲಾಟ್ ರೋಡ್ ಅಲ್ಲಿ ಈಸಿಯಾಗಿ ವರ್ಕ್ ಆಗ್ತದೆ. ಇಲ್ಲಿ ಪಾಸ್ ಆದ್ರೆ ಎಲ್ಲೂ ಪಾಸ್ ಆಗ್ತದೆ ಅಂತ ಇದಕ್ಕೆ. ಸೊ ಹಾಗಾಗಿ ರೈತರದ್ದು ರೆಸ್ಪಾನ್ಸ್ ಹೆಂಗಿದೆ ಈಗ ನಿಮ್ಮ ಡೌನ್ ದಿ ಲೈನ್? ಈಗ ಎಷ್ಟು ಮಟ್ಟಿಗೆ ಜನ ಇದನ್ನು ಅಡಾಪ್ಟ್ ಮಾಡ್ಕೋಬೋದು? ಅಂದರೆ ಈಗ ನಮ್ಮಲ್ಲಿ ಫಸ್ಟ್ ಒಂದು ನಾವು ಪಬ್ಲಿಸಿಟಿ ಅಂತ ಏನು ಮಾಡಿಲ್ಲಾಗಿತ್ತು. ಒಬ್ರು ತಗೊಂಡಿರೋದನ್ನ ನೋಡಿ ಮತ್ತೊಬ್ರು ತಗೊಂಡು ಹೀಗಾಗಿ ಈಗ ಒಂದು ಕಸ್ಟಮರ್ ಬೇಸ್ ಕ್ರಿಯೇಟ್ ಆಯ್ತು. ಅವರೆಲ್ಲ ಫೀಡ್ಬ್ಯಾಕ್ ನಿಂದ ಈಗ ಎಲ್ಲ ಇಂಪ್ರೂವ್ಮೆಂಟ್ ಅನ್ನ ಮಾಡಿ ಈ ವರ್ಷ 2026ರಲ್ಲಿ 100% ನಾವು ಅಂದ್ರೆ ಮಾರ್ಕೆಟಿಂಗ್ ಬಂದಿರಿ. ಸೊ ನಿಮ್ಮ ಲೆಕ್ಕದಲ್ಲಿ ಮುಂಬರುವ ದಿನಗಳಲ್ಲಿ ಇದು ಈ EV ಅದು ಬೇರೆ ಬೇರೆ ಅದರಲ್ಲಿ ನಿಮ್ಮದು ದೊಡ್ಡದು ಸಣ್ಣದು ಸೈಜು ನೀವು ಇದು ಕಾಲಕ್ಕೆ ತಕ್ಕಾಗಿ ಏನೇನೋ ಬದಲಾವಣೆ ಮಾಡ್ತೀರಿ, ಅಟ್ಯಾಚ್ಮೆಂಟ್ಸ್ ಮಾಡ್ತೀರಿ. ಇವೆಲ್ಲದೂ ಕೂಡ ಮುಂದೊಂದಿನ ಮಾರುಕಟ್ಟೆಗೆ ಇದು ರೈತರಲ್ಲಿ ಜನಪ್ರಿಯ ಆಗ್ತದೆ ಹೇಳುವಂಥ ವಿಶ್ವಾಸ ನಿಮ್ಮದು. ನೀವು ಅದನ್ನು ಆ ಮಟ್ಟಕ್ಕೆ ರೈತರ ಬೇಡಿಕೆಗೆ ಪೂರೈಸೋದಕ್ಕೆ ಸಿದ್ಧರಾಗಿ ನಿಮ್ಮ ತಯಾರಿಯನ್ನು ಮಾಡ್ಕೊಂಡು ಮತ್ತೆ ರಿಸರ್ಚನ್ನು ಕಂಟಿನ್ಯೂ ಮಾಡಿದಿರಿ. ಕಸ್ಟಮೈಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ.
ಈಗ ಒಂದು ವೆಹಿಕಲ್ ತಗೊಂಡವರು 2 ವೆಹಿಕಲ್ 3 ವೆಹಿಕಲ್ 4 ವೆಹಿಕಲ್ ತಗೊಂಡಾಗ ಅದೇ ನಮಗೆ ಫೀಡ್. ಅದೇ ಫೀಡ್ಬ್ಯಾಕ್. ಚೆನ್ನಾಗಿಲ್ಲ ಅಂದರೆ ಪ್ರಶ್ನೆ ಬರೋದೇನೇ ಇಲ್ಲ, ಸಾಕು ಅಂದರೆ ಒಂದಕ್ಕೆ ಎಂಡ್ ಮಾಡ್ತಿದ್ವಿ. ಯಾರು ಬಳಸಿ ನೋಡಿದ್ದಾರೆ ಅವರು ಇದರದ್ದು ಮಹತ್ವನ ಅರ್ಥಕೊಂಡಿದ್ದಾರೆ, ಅವರು ಮತ್ತು ಹೆಚ್ಚಿಗೆ ಬಳಕೆ ಹೇಗೆ ತಗೊಳ್ಬಹುದು ಅಂತಾನೆ ನೋಡ್ತಾ ಇದ್ದಾರೆ. ಆದ್ರೆ ಯಾರು ಬಳಸಿಲ್ಲ ಅವರು ಮನದಲ್ಲೇ ಇದು ಬರ್ಬೋದಾ, ಬಳಕೆ ಆಗ್ಬೋದಾ, ಯೂಸ್ ಆಗ್ಬೋದಾ ಅನ್ನೋ ಡೌಟ್ ಇಟ್ಕೊಂಡು ಅಂದ್ರೆ ಮುಂದೆ ಬರ್ಲಿಕ್ಕೆ ಸ್ವಲ್ಪ ಲೇಟ್. ಸೊ ಹಾಗಾಗಿ ಇದು ಮುಂಬರುವ ದಿನದಲ್ಲಿ ಇದು ಜನಪ್ರಿಯ ಆಗುತ್ತೆ ಹೇಳೋದು ವಿಶ್ವಾಸ ನಿಮ್ಮದಿದೆ. ವೀಕ್ಷಕರೇ, ಈಗ ಈ ಮೂಲತಃ ಇದನ್ನ ಸಂಶೋಧನೆ ಮಾಡಿದ ಅಥವಾ ಇನ್ನೂ ಹೇಳಬೇಕಂದ್ರೆ ಸಂಶೋಧನೆಗಿಂತ ಕಸ್ಟಮೈಸ್ ಹೊಂದಾಣಿಕೆ ಮಾಡಿ ಮೂಲ ಆನ್ ರೋಡ್ ಇರುವಂಥ EVಗಳನ್ನು ಆಫ್ ರೋಡಿಗೆ, ತೋಟಕ್ಕೆ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಈ ಕಷ್ಟಕರ ಜಿಯೋಗ್ರಫಿಗೆ, ಭೂ ಹವಾಗುಣ ಪರಿಸ್ಥಿತಿಗೆ ಬದಲಾವಣೆ ಮಾಡಿದಂಥ ಸಂಶೋಧಕರು, ಇಂಜಿನಿಯರ್ ಆದಂಥ ಶ್ರೀ ಸಂತೋಷ್ ಹೆಬ್ಬಾರವರ ಆತ್ಮವಿಶ್ವಾಸದ ನುಡಿಯನ್ನು ನೀವು ನೋಡಿದ್ರಿ. ಸೊ ಇದನ್ನು ನಾವು ಕೂಡ ಫಾರ್ಮ್ TV ಕಡೆಯಿಂದ ನಾವು ಇದನ್ನ ಹುಡ್ಕೊಂಬಂದಿದ್ದೀವಿ. ಏನಕ್ಕೆ ಅಂದರೆ ಇದು ಇವರ ಪ್ರಯತ್ನ ಇರ್ಬೋದು, ಅಥವಾ ಇವರ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಇವರ ಚತುರತೆ, ಆ ಟೆಕ್ನಾಲಜಿ, ತಂತ್ರಜ್ಞಾನ ಇದು ಮಲೆನಾಡಿಗೆ ಅಥವಾ ಒಂದು ಸೀಮಿತ ಭಾಗಕ್ಕೆ ಆಗೋದು ಬೇಡ, ಬದಲಿಗೆ ಇದು ರಾಜ್ಯದ ಎಲ್ಲ ಭಾಗದಲ್ಲಿ ರೈತರಿಗೆ ಇದು ಖಂಡಿತ ಉಪಯುಕ್ತ ಆಗತ್ತೆ ಅಂತ ಅಂದ್ಕೊಂಡು ನಾವು ಇವ್ರನ್ನ ಹುಡ್ಕೊಂಬಂದಿದ್ವಿ. ಆ ಕೆಲಸವನ್ನು ನಿಮಗೆ ತಲುಪಿಸುವಂಥವ್ರನ್ನ ಮತ್ತು ನಿಮ್ಮ ಮತ್ತು ಇವರು ಸಂತೋಷ್ ಇವ್ರನ್ನ ಏನು ಹೆಬ್ಬಾರವ್ರನ್ನ ಮಧ್ಯದಲ್ಲಿ ಬಾಂಧವ್ಯವನ್ನು ಬೆಳೆಸುವಂಥ ಕೆಲಸವನ್ನು ನಾವು ಫಾರ್ಮ್ TV ಕಡೆಯಿಂದ ಮಾಡ್ತೀವಿ ಅಂತ ಹೇಳಿಕೊಂಡು ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.